ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಸ್ನೇಹಿತರೆ ಎಲ್ಲಂಗದ್ರಿ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಆರಾಮದೀವಿ ನೋಡ್ರಿ ಫ್ರೆಂಡ್ಸ. ಬಿಸಿಲು ಹೆಂಗೈತ್ರಿ, ಸಿಕ್ಕಾಪಟ್ಟೆ ಜಳ. 10 ಗಂಟೆ ಆಗ್ಲಿಕ್ಕಿಲ್ಲ. ಒಂದು ಸಾವನ್ನ ರಣ ಬಿಸಿಲು ನೋಡ್ರಿ. ಅಡವ್ಯಾಗ ಅರಣ್ಯದ ಕುಂತಂಗ ಅಂತ ಅನಿಸ್ತೈತಿ ನನಗಂತ್ರೂ. ಎಲ್ಲ ಕಡೆ ಬಿಸಿಲೈತಿ. ಆದ್ರೆ ಈ ಥರ ಸ್ವಲ್ಪ ತಗಡಿನ ಮನೆಯಾಗ ಇರೋರಿಗಂತೂ ಭಾಳ ಕಷ್ಟ ನೋಡ್ರಿ ಫ್ರೆಂಡ್ಸ. ಒಂದ್ರ ಮ್ಯಾಗ ಒಂದು ಮನೆ ಇತ್ತು, ಆಜು ಬಾಜುಗೆ ಸ್ವಲ್ಪ ಮನೆಗಳು ಚಾಟ್ ಇದ್ದವಪ್ಪ ಅಂದ್ರೆ ಸ್ವಲ್ಪ ಪರವಾಗಿಲ್ಲ. ಆದರೆ ಈ ಥರ ಫುಲ್ಲು ಓಪನ್ ಏರಿಯಾ ಕೆಲವೊಂದು ಸಮಯದೊಳಗೆ ಈ ಥರ ಖುಷಿ ಕೊಡ್ತೈತಿ. ಆದರೆ ಈ ಬೇಸಿಗೆ ಅಂತೂ ನಮಗಂತೂ ಜಗ್ಗಿ ಹೈರಾಣ ಐತೆ ನೋಡ್ರಿ. ಮತ್ತು ನಮ್ಮ ಜೀವನ ನಾವು ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ. ಎಲ್ಲರಿಗೂ ಒಂದು ಒಳ್ಳೆ ಟೈಮ್ ಬರಲಿ, ಒಳ್ಳೆ ದಿನಗಳು ಬರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ ನಮ್ಮ ರೇಣುಕಾ ಸಿಸ್ಟರ್ ಅವರು ಕೊಟ್ಟಿರೋಂಥ ಆಟಿಕೆ ಸಾಮಾನು ತೊಗೊಂಡು ಇವ್ರು ಆಟ ಆಡಕತ್ತಿದ್ದಾರೆ. ಅಡುಗೆನೂ ಮಾಡ್ತಾರೆ, ಬಾಣೆನೂ ತಿಕ್ತಾರ, ಜಗಳನೂ ಮಾಡ್ತಾರೆ. ಇಬ್ಬರು ಅಕ್ಕ ಮತ್ತು ತಮ್ಮ ಆಯ್ ಮಾಡವ ಎಲ್ಲರಿಗೆ ಸೂಪರ್ झालं आमटी ಆಯ್ ಮಾಡು ರಜಾ. ಅದನ್ನು ತೊಗೋಬೇಡ ನೀನು ಪಿಲ್ಲೆ. ಈ ಪಿಲ್ಲನ ಸಂಬಂಧ ಈ ನೀರು ಭಾಳ ಆಟಕ ಬಿಟ್ಟವ್ರಿ ನಮ್ಗಂದ್ರೆ ಕಡಿಮೆ ಬಿದ್ದುಬಿಟ್ಟವ. ಮೊನ್ನೆ ಏನು ಮಾಡ್ಯಾನ್ರಿ ಫ್ರೆಂಡ್ಸ, ತೋರಿಸ್ತೀನಿ ನಿಮ್ಗೆ. ಎಷ್ಟು ಕಾಯ್ತೇವೆ ಅಂದ್ರೆ ಮಕ್ಕಳು ಕಣ್ಣ ಮಣ್ಣು ಹಾಕಿಬಿಡ್ತಾರೆ ರೀ. ಅಲ್ಲೇನು ತೊಗೊಂಡು ಪಿಚ್ಕರಿ ತೊಗೊಂಡು ಆಟ ಆಡಕತ್ತ ನೋಡ್ರಿ. ಆ ಬುಟ್ಟೆಗೆ ನೀರು ಸ್ವಲ್ಪ ಉದುರ ನೀರಿದ್ದು ರೀ, ಅಂದ್ರೆ ಬೋರ್ನ ನೀರು ತುಂಬಿ ಸ್ವಲ್ಪ ಚೆಲ್ಲಿದ್ವಲ್ಲ, ಕೂಲರ್ಗದ ಹಾಕಕ್ಕೆ ಬರ್ತದೆ. ಸುಮ್ಮನೆ ಯಾಕೆ ಸುಮ್ಮನೆ ಯಾಕೆ ನೀರು ವೇಸ್ಟ್ ಮಾಡ್ಬೇಕು? ಮೊದಲ ಬ್ಯಾಸಿ ಕೆಲವು ಕಡೆ ನೀರು ಸಿಗ್ಲಾರ್ದ ಬರಗಾಲ ಬಿದ್ದೈತಿ, ಕುಡಿಯೋಕೆ ನೀರು ಸಿಗಲ್ಲಾಗ್ಯಾವ. ಸೊ ಬೋರ್ ನೀರೆಲ್ಲ ಅವು ಕುಡಿಯೋಕೆ ಯೂಸ್ ಇಲ್ಲರಿ. ಹಂಗಂತೇಳಿ ಕೂಲರ್ಗಾದ್ರೆ ಬರ್ತದಂತೇಳಿ ಅಲ್ಲಿ ನೋಡ್ರಿ ಆ ಬುಟ್ಟ್ಯಾಗ ಅಲ್ಲೇ ಇಟ್ಟಿದ್ದೆ ನಾನು. ಅದು ಸೋರತ್ನ್ಯಾಗ ಅದು ತುಂಬಿತ್ತು. ಸ್ವಲ್ಪ ನೀರು ಕೂಲರ್ಗೆ ಹಾಕೊಂಡಿದ್ವಿ, ಇನ್ನೊಂದು ಸ್ವಲ್ಪ ಉಳಿದಿದ್ದು ನೋಡ್ರಿ. ಅದರ ನೀರು ತೊಗೊಂಡು ಈ ಅರ್ವ್ಯಾಗ ಹಾಕೇನ್ರಿ. ಪಿಚ್ಕರಿಯನ್ಗೆ ಅರ್ವೆ ಅದು ಬುಟ್ಟೆ ನೀರು ಪಿಚ್ಕರಿಯಾಗ ತೊಗೊಂಡನ್ರಿ. ತೊಗೊಂಡು ಅದನ್ನೆಲ್ಲ ಸೊ ಈ ಒಂದು ಅರ್ವಿ ಒಳಗೆ ಹಾಕಿಬಿಟ್ಟ ನಾವು ನೀರನ್ನು ಆಟ ಆಡ್ಕೋತ. ಹಂಗಾಗಿ ಒಂದು ಅರ್ಧ ಇದ್ದವ್ರು, ಒಂದು ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇದ್ದು ನೋಡ್ರಿ ಅವು ಮಣ್ಣಿನ ಗಡಿಗೆ ನೀರು. ಅವು ಎಲ್ಲ ಚೆಲ್ಲಬೇಕಾಯ್ತು ನೋಡ್ರಿ. ಸುಮ್ಮನೆ ಎಲ್ಲ ಈಗ ಎಷ್ಟೋ ಒಳ್ಳೆ ರೀತಿಯಾದಂಥ ಆಹಾರ ನೀರು ಕುಡಿದ್ರೂ ಆರೋಗ್ಯ ಸರಿ ಇಲ್ಲದೆ ಇರುವಂಥ ಟೈಮ್ ಅವ್ರಿ ಈಗ. ಹಂಗಾಗಿ ಮತ್ತು ಅದಕ್ಕಂತೇಳಿ ಮತ್ತು ಅವನ್ನ ಸುಮ್ಮನೆ ಯಾಕೆ ಇಷ್ಟ್ರ ಮಾತಿಗೆ ಇದು ಮಾಡೋದಂತೇಳಿ ಆ ಅರ್ವೆ ನೀರನ್ನು ಕೂಲರ್ಗೆ ಹಾಕ್ಬಿಟ್ಟಿವಿ. ಈಗಂತೂ ಅಷ್ಟೆಲ್ಲ ಖಾಲಿ ಆಗ್ಯಾವ ನೋಡ್ರಿ. ಅಲ್ಲಿ ನೋಡ್ತಿರ್ಬೋದು ನೀವು, ಎಲ್ಲ ಖಾಲಿ ಆಗ್ಯಾವ. ನೀರು ಬಂದಿದ್ದು ರೀ, ಪೈಪ್ ಹಚ್ಚಿದ್ನೆ ಕೆಳಗಡೆ. ಇದು ಬಂದ್ಬಿಟ್ಟೆ ಅಜ್ಜಿ ತುಂಬ್ತಾರೆ. ಅಜ್ಜಿಗೆ ಮತ್ತು ನಮ್ಗೆ ಓನರ್ ಅಂಟಿಗೆ 3 ಮಂದಿ ಕಲೆಕ್ಷನ್ ಐತಿ. ಸೊ ಈ ನಾಳೆ ಏನೈತೆ ನೋಡ್ರಿ, ಲಕ್ಷ್ಮಿಯರಿಗೆ ಕಲೆಕ್ಷನ್ ಐತಿ. ಮತ್ತು ಹಂಗೆ ಈ ಟಾಕಿಗೆ ಬಿಟ್ಟಾರ. ಸೊ ಇದ್ರ ನೀರ ಮೊನ್ನೆ ಸರಿಗೆ ಬಂದಾಗ ಹೇಳಿ ನಿಮಗೆ ಇದ್ರಾಗ ನೀರು ತುಂಬಕ್ಕೆ ಅನುಕೂಲ ಇಲ್ಲ ಅಂತೇಳಿ. ಮತ್ತು ಲಕ್ಷ್ಮಿಯರು ಕೂಡ ಈ ನಾಳ ನೀರು ತುಂಬಕತ್ತಿದ್ವಿ ರೀ. ಬ್ಯಾಸ್ಗೆಲ್ಲ ಎಲ್ಲರಿಗೆ ನೀರು ಖಾಲಿ ಆಗಿರ್ತಾವೆ, ಅದಕ್ಕಂತೇಳಿ ಅಜ್ಜಿ ತುಂಬ್ಕೊಂಡು ಬಿಡೋಷ್ಟೊತ್ತಿಗೆ ಲೈಟ್ ಹೋದವು ರೀ. ಮತ್ತು ಲೈಟ್ ಬಂದು ಅಷ್ಟೊತ್ತಿಗೆ ನೀರು ಸಣ್ಣಾಗಿದ್ವು. ಸೊ ತುಂಬ್ಕೋಬೇಕಾ ಹಚ್ಕೋಬೇಕಂತ ಹೇಳ್ಕೇಸಿ ಪೈಪ್ ಹಚ್ಚಿದ್ವಿ. ನೀರು ಹೊಲಸು ಬರಕತ್ತಿದ್ವು ಅಂತೇಳಿ ಏನಪ್ಪ ಅಂದ್ರೆ ಟಾಕಿಗೆ ಬಿಟ್ಟಿವಿ. ಒಂದು 2 ನಿಮಿಷನೂ ಆಗಿಲ್ಲ, ನೀರು ಹೋಗ್ಬಿಟ್ಟಿವಿ ರೀ ಫ್ರೆಂಡ್ಸ. ಆ ಹೊಲಸು ನೀರು ತುಂಬಕ್ಕೆ ಕುಡಿಯೋಕೆ ಯೂಸನ್ನು ಹಾಕಿದ್ದಿಲ್ಲ. ಸೊ ಹಾಗಾಗಿ ಟಾಕಿ ಬಿಟ್ಟಿವಿ. ಒಳ್ಳೆ 2-3 ನಿಮಿಷ ನೋಡೋಷ್ಟೊತ್ತಿಗೆ ನೀರು ಹೋಗ್ಬಿಟ್ಟವ. ಕೆಳಗಡೆನೂ ನೀರಿಲ್ಲ ರೀ. ಒಂದು ಕಳಸಿ ಹೋಗಿ ತುಂಬ್ಕೊಂಬರ್ಬೇಕಪ್ಪ ಅಂತೇಳಿ. ಸೊ ಬೇಸಿಗೆ ಭಾಳ ಹೈರಾಣ ಆಯ್ತು ನೋಡ್ರಿ ಎಲ್ಲ ಥರದಿಂದನೂ ಫ್ರೆಂಡ್ಸ. ಒಂದೊಂದು ಕಾಲದಾಗೂ ಒಂದೊಂದು ಥರ ಹೈರಾಣ ಇದ್ದೇ ಇರ್ತೈತಿ. ಜಳ ಹೊಡಿತೈತಿ ನೋಡ್ರಿ. ಒಂದು ಸೌಂಡ್ ರಾವ್. ಈ ಗಾಳಿ ಬಿಟ್ಟೈತಲ್ಲ, ಇದೇನು ತಾಣಿಲ್ರಿ. ಇದು ಒಂದು ಸೌನ ಜಳ ಹೊಡಿತೈತಿ ನೋಡ್ರಿ. ಇದು ಹೀಟ್ರ್ ಹಚ್ಚಿದಂಗೆ ಆಗೈತಿ. ಸೈಕಲ್ ಎಲ್ಲ ಮುರ ಬಟ್ಟಿ ಮಾಡಿ ಅದನ್ನೆಲ್ಲ ದಿಕ್ಕಿಗೆ ಹಚ್ಚಾನ್ರಿ ಈಗ ಪಿಲ್ಯ. ಈಗ ಏನೈತೆ ಅದು ತೊಗೊಂಬಂದಾನ ಈಗ ಅದು ಮ್ಯಾಗ ಗಾಲಿನ. ಏನೇನು ಮಾಡ್ತಾನೆ ಗೊತ್ತಿಲ್ಲ. ಇವು ಮಣ್ಣಿನ ಗಡಿಗೆಗಳು ಅಲ್ಲಿ ಮ್ಯಾಗ ಇಡ್ತಿದ್ದೆ ಫ್ರೆಂಡ್ಸ. ಸೊ ಓನರ್ ಆಂಟಿ ಯಾವಾಗಾರ ಮ್ಯಾಗ ಬರ್ತಾರಲ್ಲ, ಸೊ ತಗಡೋದೆಲ್ಲ ತೆಗೆದು ಕೆಳಗಡೆ ನೀರು ಎಷ್ಟದೋ ಏನಿಲ್ಲ ಅಂತ ನೋಡ್ತಾರೆ. ಹಂಗೆ ಸುಮ್ಮ ಒಂದು ಕೈ ಮ್ಯಾಗಿನ ತಪ್ಪಲೆಲ್ಲ ತಳಗೆ ಹೊಡಿತಾರೆ. ಅವ್ರಿಗೆ ಅದು ಅಡ್ಜಸ್ಟ್ ಆಗೋಲ್ಲಾಗೈತಿ. ಹಂಗಂತೇಳಿ ಇಲ್ಲೇ ಕೆಳಗಡೆ ಇಟ್ಟೀನಿ. ಸೊ ತಳಗೊಂದದು ಸ್ಟ್ಯಾಂಡ್ ಇಟ್ಟೀನಿ ರೀ. ಇರ್ಲಿಕ್ಕಂದ್ರೆ ಎಲ್ಲ ಕಡೆ ಮಸಿ ಆಗಿಬಿಡುತ್ತೆ. ಹಂಚೂ ಅಲ್ಲೇ ಇಟ್ಟೀನಿ ರೀ, ಮಸಿ ಆಗುತ್ತಂತೇಳಿ. ಅಲ್ಲಿ ಸೇಫಾಗಿರ್ತೈತಿ, ನೆಲನೂ ಸ್ವಚ್ಛ ಇರುತ್ತಂತೇಳಿ. ನೀರು ಬಂದಿದ್ವು ಅಂತೇಳಿ ಟಾಕಿ ಇದೆಲ್ಲ ಹೊರಗಡೆ ಇಟ್ಟಿವಿ ನೋಡ್ರಿ. ಮೊದಲೇ ನೀರು ಇದ್ರ ನೀರ್ದಾಗ ಏನಾರ ಮಾಡ್ಬೇಕು. ಇವತ್ತೇನು ಬರಂಗೆ ಕಾಣಲ್ರಿ. ಇವು ಪೈಪ್ನು ತೆಗಿಬೇಕು ನಾನು. ಒಗ್ಗರಣ ಒಗ್ದೀನ್ರಿ, ಬಾಂಡೆನೂ ತಿಕ್ಕಿನಿ. ಒಗ್ಗರಣನ ಒಣಾಕ್ಬೇಕ. ಒಣಾಕ ಒಂದು ಸೌಂಡ್ ಜಳ ಹೊಡ್ಯಾಕತ್ತದ ಅಂತೇಳಿ ಒಗ್ದದ್ದು ಹಂಗೆ ಇಟ್ಟಿನಿ ಬಾದ್ಲ್ಯಾಗ. ಸೊ ಒಣಾಕ್ಬೇಕ್ರಿ. ಏನು ಒಂದು ಅರ್ಧ ತಾಸನೇ ಒಣಗ್ತಾವ ನೋಡ್ರಿ, ಅಷ್ಟು ಬಿಸಿಲೈತಿ. ಒಗದಂಕರ್ ಇಟ್ಟೀನಿ. ಬೇಕಾದ್ರೆ 4 ಸುಮಾರಾದ್ರೂ ಒಣಗಾಕ ಬರ್ತೈತಿ.
ಖರಾಬ್ ಆಗ್ಬಿಡ್ತಾರೆ ಬಿಸಿಲಿಗೆ ಲಗೋಟನ ರೀ ಕಾಲ ಬರಿಗಾಲಿಲ್ಲ ನೆನೆ ಇಲ್ಲ ನೋಡ್ರಿ ಚಪ್ಪಲ್ ಹಾಕೊಂಡು ಹೋಗೋದು ಕಂಪಲ್ಸರಿ ಹೊರ ಕಾಲಿಟ್ರೆ ಬಿಸಿಲು ನೋಡ್ರಿ ಎಲ್ಲ ಬೆಳೆ ಕಾಯಿ ಕೂತಲ್ಲ ಹಂಗಾಗಿ ನಮ್ಗೆ ಜಾಸ್ತಿ ಒಂದು ಹೈರಾಣ ಆಗುತ್ತೆ ಇದು ಮನೆ ತಗೊಂಡಿದ್ದು ಚಟ್ನಿ ಮಾಡ್ಬೇಕು 20 ಚಟ್ನಿ ಮಾಡಿದ್ರೆ ಸಕ್ಕರೆ ಹಂಗ ಒದ್ರ ಬೇಡ ಒಟ ಚಂದ ಬರಂಗಿಲ್ಲ ವಿಡಿಯೋ ಅದು ಇಲ್ಲಿಗೆ ದಿದಿ ಮಾಡ್ತಾವ ಕೊಡು ಇಲ್ಲ ಸುಮ್ ಜೀವ ತಿನ್ಬೇಡ ಏನ ಒಟ್ಟ ಬ್ಯಾಡ ಅಂದ್ರೆ ತಿಳಂಗಿಲ್ರಿ ಫೋನ್ ಆಗ್ಯಾಡ್ತದಪ್ಪು ವಿಡಿಯೋ ಚಂದ ಬರಲ್ಲ ಮಾಡ್ತಿಂತ ಇಲ್ಲ ಸುಮ್ ಕುಂದ್ರ ಆಗ್ಯಾಡ್ಸ್ಬೇಡ ನೋಡ್ ಫೋನ್ ಬ್ಯಾಡ ಅಂದ್ರೆ ಕೇಳಲ್ರಿ ಮಾಡಂದಾಗ ಒಮ್ಮೆ ಮಾಡಕತ್ತಿದ್ದೆ ಇಸ್ಕೊಂಡ್ ಬಿಟ್ಟ ಕೈಯಲ್ಲಿ ಸಾಲಿ ಹೋಗಿರ್ತಾವ ನೋಡ್ರಿ ಸ್ವಲ್ಪ ವಿಡಿಯೋ ಮಾಡ್ಬಾರ ಪಿಲ್ಲು ಟ್ರೈಪಡಿಗೆ ಅದು ಹಾಕಕ್ ಬ್ಯಾಸ ಆಗಿರ್ತೈತಿ ನೋಡ್ರಿ ನಾವ್ ಅಲ್ಲಿ ಹೋಗಿ ನಾಡಕ್ ಹೋಗಿ ನೋವು ಅಂತ ಹೇಳ್ತಾನ ಈಗ ಕೆದಲ್ಲ ಆಕಿ ಮಾಡ್ತಾ ಅಂತ ಜಿದ್ದಿ ಬಿತ್ತಾ ತಗೋತಾನೆ ಹೌದಿಲ್ಲ ಚಂದ ಬರಲ್ಲ ವಿಡಿಯೋ ಇದು ಒಟ್ಟ ಮಾಡ್ಬಿಡ ಸ್ನೇಹ ಅದೆಲ್ಲ ಕೇಳಿಸ್ತೈತಿ ಚಲೋ ಅನ್ಸಲ್ಲ ಅದು ನೋಡತ್ನಾಗ ಮಾಡ್ತೀನಿ ತಾನು ಚಕ್ಕರ್ ಒಂದು ಕಡಿಮೆ ಆಗಿಲ್ರಿ ನಂಗ ಮತ್ ಲೈಟ್ ಆಗಿ ತಲೆ ತಿರ್ಗ ಐತೆ ಐತಿ ಫ್ರೆಂಡ್ಸ ಮೊನ್ನೆ 2-3 ದಿನ ಹೊರಗಡೆ ಕೂತ್ ಅಡಿಗೆ ಒಂದ್ ಮಾಡಿದೆ ಮಾಡ್ಲಿ ತಲೆ ನುಸದೊಂದು ಇವ್ರದು ಜಗಳ ಒಂದು तरी इरिटेट आದಂಗ ಆಗ್ಬಿಡ್ತೈತಿ ನನ್ನ मी स्वयंपाक केले जेवण करते का मी माझ्या किचन सेट मध्ये स्वयंपाक केले जेवण करते का पप्पा ಬರ್ತಾರಲ್ಲ पप्पा ಉಣಸ್ पप्पा ಉಣಸ್ ಕಿಚನ್ ಆಟಿಗೆ ಸಂಬಂಧ ಒಳಗೆ ಅಡಿಗೆ ಮಾಡಿರ್ತಾ ಊಟ ಮಾಡಿರ್ತಾಳ್ರಿ ಅದಕ್ಕೆ ನಿಮ್ಮ ಪಪ್ಪ ಬರ್ನ ಕೊಡವ ಅಂತ ಹೇಳ್ತೀನಿ ಇದಷ್ಟು ಸೋಸಿ ಸ್ವಲ್ಪ ತೊಳೆದಿಡ್ತೀನಿ ರೀ ಫ್ರೆಂಡ್ಸ್ ತೊಳೆದಿಟ್ಟೆ ಅಂದ್ರೆ ಮತ್ತೆ ಹೂವು ಆದಂಗೆ ಹಳತೈತಿ ಮತ್ತೇನೈತಿ ನಾವು ಇದನ್ನೆಲ್ಲ ಈಗ ತೊಳೆದು ಬಿಡ್ತೀನಿ ರೀ ಪುಂಡಿ ಪಲ್ಯನ ಚಟ್ನಿ ಯಾರಿಗೆಲ್ಲ ಮಾಡೋಕ್ಕೆ ಬರುತ್ತಾ ಕಮೆಂಟ್ ಮಾಡಿ ಹೇಳ್ರಿ ಗೊತ್ತಿಲ್ಲಾರ್ದವರು ಸೊ ರೆಸಿಪಿನ ಶೇರ್ ಮಾಡ್ತೀನಿ ಮತ್ತೊಂದು ಸರಿಗ ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡಿರಿ ಆಕೀಗ ಬೆಳ್ಳುಳ್ಳಿ ಸುಲಿಯಕ್ಕೆ ಹಚ್ಚೀನಿ ರೀ ಸದ್ಯಕ್ಕೆ ಫ್ರೆಂಡ್ಸ ಇಬ್ಬರು ಸಿಕ್ಕಾಪಟ್ಟೆ ಗಲಾಟೆ ಮಾಡತ್ತಿದ್ರು ಅದಕ್ಕಂತೇಳಿ ಈಗ ಒಂದು ಕೆಲ್ಸಿಗೆ ಹಚ್ಚಿದ್ನಪ್ಪ ಅಂದ್ರೆ ಅವ್ರಿಗೂ ಒಂದು ಟೈಮ್ ಪಾಸ್ ಆಗುತ್ತಾ ನನಗೂ ಒಂದು ಕಿರಿಕಿರಿ ತಪ್ತೈತಿ ಅವ್ರೂ ಗಪ್ಕೊಂಡಿರ್ತಾರೆ ಈಗ ಅವ್ನು ಅಲ್ಲಿ ಕುಂದ್ರಸೀನಿ ರೀ ತಳಗೆ ಇಳಿಯೋದಿಲ್ಲ ಅಂದಿನ ಅವನಿಗೆ ಈಗ ಅವನಿಗೆ ಒಟ್ಟ ತಳಗ ಇಳಿಯಬೇಡಪ್ಪ ಅಂತ ಹೇಳೀನಿ ಈಗ ಈಗೀಗಿದ್ರಿ ಸದ್ಯಕ್ಕೆ ಅದನ್ನ ಸುಲಿ ಅಂತ ಕೊಟ್ಟೀನಿ ರೀ ಅವತ್ತು ಓಡಿಸಿನಿ ಅಂದ್ರೆ ಒಂದು ಐತೆ ಒಂದು ಬೇಯಿಸ್ತೀನಿ ಗಜ್ಜ ಏಯ್ ಏಯ್ तोडू का का मस्ती ಹೊಡಿತೀನಿ ನಿಂಗೆ ಹಂಗೆ ಮಾಡಿದೆ ಅಂದ್ರೆ ಇಸ್ಕೋಸ್ನೆ ಇಸ್ಕೋದನ್ನು ಇಸ್ಕೊಂಬಿಡು ಕೊಡೋಕೆ ಸೀದಾ ಪಿಲ್ಲು ಇಲ್ಲಿ ನೋಡ್ರಿ ಸದ್ಯಕ್ಕೆ ಅನ್ನಕ್ಕೆ ಇಟ್ಟೀನಿ ರೀ ಇದು ರೇಷನ್ ಅಕ್ಕಿ ಅನ್ನನೇ ಇಟ್ಟೀನಿ ಸ್ವಲ್ಪ ಚಲೋ ಆಗುತ್ತೆ ರೀ ಅನ್ನ ಮೆತ್ತಗೆ ಬಾಯಾಗ ರುಚಿ ಆಗುತ್ತಾ ಮತ್ತು ಹೊಟ್ಟೆ ತುಂಬ್ದಂಗೂ ಆಗುತ್ತಾ ಹಂಗಂತೇಳಿ ಈ ಕಡೆ ಅನ್ನಕ್ಕೆ ಇಟ್ಟೀನಿ ಕುದಿನೂ ಕೂಡ ಹಿಡ್ದೈತಿ ನೋಡ್ರಿ ಹಂಗೆ ಈ ಕಡೆ ಹಂಚಿಟ್ಟಿ ನೋಡ್ರಿ ಸೊ ಇಟ್ಟು ನೀರು ಅಂದ್ರೆ ಜಿಗಿ ಹಾಕ್ಕೊಂಡಿದ್ದೀನಿ ರೀ ಈ ಒಂದು ಬೊಗಣ್ಯಾಗ ಪಾಸ್ ಸುಡಾಕತ್ತಿತ್ತದು ಅದಕ್ಕಂತೇಳಿ ಮತ್ತೆ ಜರ್ಮನ್ ಬೊಗಣ್ಯಾಗ ಈಗ ನೀರು ತೊಗೊಂಡು ಇಟ್ಟೀನಿ ರೀ ಸೊ ಇಲ್ಲಿ ನೋಡ್ರಿ ಇಲ್ಲಿ ಜಿಗಿ ಹಾಕ್ಕೊಂಡು ಈ ಥರ ಕಲಸ್ಕೊಂಡೀನಿ ಈಗೇನೈತಿ ಮುಖಕ್ಕೆ ತಣ್ಣ ನೀರು ಹಾಕ್ಕೊಂಡು ಇದನ್ನು ಚರ ನಾದ್ಕೊಂಡು ರೊಟ್ಟಿ ಮಾಡ್ಬೇಕು ನೋಡ್ರಿ ಹಿಂಗೆ ರೊಟ್ಟಿ ಬಡಿಯೋಕೆ
ಚಾಲೂ ಮಾಡ್ತೀನಿ. ಸೊ ಜಾಸ್ತಿ ರೊಟ್ಟಿನೇ ಮಾಡಕತ್ತೀನಿ ಈಗಂತ್ರೂ. ಹಿಟ್ಟು ಇರೋದ್ರಿಂದ ಗೋಧಿ ಹಿಟ್ಟು ಖಾಲಿ ಆಗೈತಿ, ಮತ್ತು ಬ್ಯಾಸ್ಗೆ ಇರೋದ್ರಿಂದ ಚಪಾತಿ ಹೀಟ್ ನೋಡ್ರಿ ಜಾಸ್ತಿ, ಹಾಗಾಗಿ ಮತ್ತು ರೊಟ್ಟಿನೇ ಬೆಸ್ಟ್. ಮಗಳೂ ಇವಾಗ ಬುತ್ತಿ ಕಟ್ಕೊಂಡು ಹೋಗೋದಿಲ್ಲ ನೋಡ್ರಿ, ಇವತ್ತು ರವಿವಾರೂ ಐತಿ. ಆಮ್ಯಾಗ ಮತ್ತು ಮುಂಜಾನೆ ಲಗುಟನ ಹೋಗಿ 10:30 12 ಗಂಟೆ ಒಳಗೆ ಬಂದುಬಿಡ್ತಾಳೆ. ಸೊ ಎಕ್ಸಾಮ್ ಅದಾವ. ಸೋಮವಾರ ಒಂದಿನ ಸಾಲೆ ಐತ್ರಿ ಇನ್ನು ನಾಳೆಗೆ, ಹಾಗಾಗಿ ಸೊ ಇವಾಗ ಏನೈತೆ ನೋಡ್ರಿ, ಈಗ ಬಡ ಬಡ ರೊಟ್ಟಿ ಮಾಡ್ತೀನಿ ರೀ, ಮತ್ತೆ ಸಿಗ್ತೀನಿ. ಮೊಬೈಲ್ ಈಗ ಸ್ವಲ್ಪ ಟ್ರೈಪಾಡಿಗೆ ಹಾಕಿದೆ ನೋಡ್ರಿ. ಲಾಸ್ಟ್ ರೊಟ್ಟಿ ಇದೆ ಇದು, ಎಲ್ಲ ಹಿಟ್ಟು ಆಯ್ತು. ಸಳ ಅಂದ್ರೆ ಒಂದು ಸೌನ ಅದೇನು ಹೇಳಂಗಿಲ್ಲ ರೀ, ಆಪರೇ ಆಗ್ತದೆ ನೋಡ್ರಿ. ಸ್ನೇಹ ಮಾಡಂದ್ರೆ ಪಿಲ್ಯ ಕಾಡ್ತಾನೆ ರೀ ಬಂದು. ಟ್ರೈಪಾಡಿಗೆ ಹಾಕಕ್ಕೆ ಹೋದ್ನಂದ್ರೆ ಅದು ನಟ್ ಲೂಸ್ ಆಗೈತಿ, ಮತ್ತು ದಪ್ಪನಾಗ ಬೀಳ್ತದೆ. ಅದು ವಿಡಿಯೋ ಮಾಡಿದ್ರಾಗ ಸಾಕಾದಂಗೆ ಆಗ್ಬಿಡ್ತದೆ ನೋಡ್ರಿ. ಒಣ ಇಟ್ಟಿಟ್ಟ ಹೋಗ್ಬಿಡ್ತೀನಿ ಇವಾಗ. ರೊಟ್ಟಿ ಮಾಡಿದ್ನಿ ಅಂದ್ರೆ ಗ್ಯಾಸ್ ಕಟ್ಟಿ ತಳಗೆಲ್ಲ ಸಿಡಿದು ಡಬಲ ಹೊಲ್ಸಾಗ್ಬಿಡ್ತೈತೆ ನೋಡ್ರಿ. ಯಾಕಂದ್ರೆ ಸಿಂಕ್ನ ಇಲ್ರಿ, ಇಲ್ಲಿದಿಲ್ಲೇ ಮಾಡ್ತೀನಿ ಅನ್ನಕ. ಇದೆಲ್ಲ ಸ್ವಲ್ಪ ಹಿಟ್ಟು ಹತ್ತಿರ್ತೈತೆ ನೋಡ್ರಿ, ಅದನ್ನೆಲ್ಲ ತೊಳೆದು ಒಂದು ಬುಟ್ಟೆಗಾರ ಎದ್ರಾಗಾರ ಮತ್ತೆ ತಗೋಬೇಕದನ್ನ. ಸಿಂಕಾರ ಸ್ವಲ್ಪ ಹಂಗೆ ಮುಂದಕ್ಕೆ ಸಿಂಕಿಗೆ ಇದು ಮಾಡ್ಬಿಡ್ಬೋದು. ಸ್ವಲ್ಪ ನೆನಿಲ್ರಿ ಅದು ಹಿಟ್ಟ. ನೆನಿತಂದ್ರೆ ಮತ್ತೆ ಈಸಿ ಆಗುತ್ತೆ ಗ್ಯಾಸ್ ಕಟ್ಟಿ ಒರ್ಸಕ್ಕೆ. ಮ್ಯಾಗಿಟ್ಟು ನೀರಲ್ಲಿ ಹಾಕ್ತೀನಿ. ಇದು ಕೂಡ ರೊಟ್ಟಿ ಆಯ್ತು ನೋಡ್ರಿ ಲಾಸ್ಟ್. ನಾನು ರೊಟ್ಟಿ ಮಾಡೀನಿ. ಹಿಟ್ಟಿಲ್ಲ, ಗೋಧಿ ಹಿಟ್ಟು ಸಂಜೆ ಮಾಡಿ ಮತ್ತೆ ಎಲ್ಲಿ ಇದು ಮಾಡುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಉಳಿದ್ರೂ ಪರವಾಗಿಲ್ಲ ರೀ, ಊಟ ಮಾಡ್ಬೋದು. ರೊಟ್ಟಿನ ತವಾಗ ಮಾಡೀನಿ, ದಪ್ಪ ಮಾಡಿಲ್ಲ. ದಪ್ಪ ಮಾಡಿದ್ರೆ ಉಣಕ್ಕಾಗಲ್ಲ, ಬೈದ ಬಿಡ್ತಾರೆ ಯಜಮಾನ್ರ. ಏನು ಎಂತ ಮಾಡಿ ಅಂತಾರ. ಆಗಿಂದಾಗ ಉಣ್ಣಾಕಾರ ಸ್ವಲ್ಪ ಗುಂಡಕ ಮೆತ್ತಗ ಹೊಟ್ಟೆ ಪುಷ್ ಮಾಡ್ರಿ ನಡೀತದ್ರಿ. ಅಷ್ಟು ತಳಗ್ ಮಾಡಿ ನೋಡ್ರಿ ರೊಟ್ಟಿನ. ಒಟ್ಟು ಉಬ್ಬೇವ್ರಿ ತಳಗ್ ಮಾಡಿದ್ರು ಬೆಳ್ದಾಳ ರೊಟ್ಟಿ ನೋಡ್ರಿ, ಮೆತ್ತಗಾಗ್ಯಾವ್ರಿ. ಜಿಗಿ ಹಾಕೊಂಡ್ರಾಗ ನಾನು ಚಂದ ಬರ್ತಾವೆ ಇವ್ ರೊಟ್ಟಿ. ಸೊ ಇದ್ರ ಮ್ಯಾಗ ಏನಾರ ಮುಗಿಸ್ತೀನಿ. ಈಗ ಪುಂಡಿ ಪಲ್ಯ ಚಟ್ನಿ ಮಾಡೋದು ಫಟ್ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ನೋಡ್ರಿ. ರೊಟ್ಟಿ ಮಾಡಿನಲ್ರಿ, ರೊಟ್ಟಿ ಮಾಡಿದ ಹಂಚಿನಾಗ ಈಗ ಹಸಿಮೆಣ್ಸಿನ್ಕಾಯಿನ ಹುರ್ಕೊಳಕತ್ತೀನಿ ರೀ. ಇದು ಪುಂಡಿ ಪಲ್ಯ ಚಟ್ನಿಗ ಮಸ್ತ್ ಆಗುತ್ತೆ ರೀ ಇದು. ಹುಳಿ ಖಾರ ಯಾರು ಊಟ ಮಾಡ್ತಾರೆ ನೋಡ್ರಿ, ಅವ್ರಿಗಂತೂ ಇದು ಸೂಪರಾಗಿ ಇಷ್ಟ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಈ ಥರ ಎಳೆಯೋದವ್ರಿ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈ ಥರ ಕಾದ ಹಂಚಿಗೆ ಅಷ್ಟು ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಮಸ್ತಾಗಿ ಹುರ್ಕೊಂಡ್ಬಿಟ್ರೆ ಎಳೆದು ಅಂದ್ರೆ ಸ್ವಲ್ಪ ಉಪ್ಪು ಹಚ್ಚಿ ಹಾಗೆ ರೊಟ್ಟಿ ಚಪಾತಿ ಜೊತೆಗೆ ಹಾಗೇನೂ ತಿನ್ಬೋದು ರೀ. ಇದು ಕಡ್ಕೊಂಡು ಸ್ವಲ್ಪ ಇದು ಚಟ್ನಿ ಮಾಡತ್ತೀನಿ ನೋಡ್ರಿ. ಹಂಗಾಗಿ ಚಲೋ ಎಷ್ಟು ಚಂದ ನಾವು ಉರಿತೀವಿ ನೋಡ್ರಿ, ಅಷ್ಟು ರುಚಿ ಹೆಚ್ಚು ನೋಡ್ರಿ. ಹಸಿ ಬಿಸಿ ಅರ್ಧಂಬರ್ಧ ಹುರಿದ್ರೆ ಅವು ಬೇಸಾಗಂಗಿಲ್ಲ ರೀ ಚಟ್ನಿಗೆ. ಯಾವುದೇ ಆಗಲಕ್ಕ ಅಡುಗೆ ಮಾಡಿದ್ರಾಗ ಒಂದೊಂದು ಸಣ್ಣ ಸಣ್ಣ ಟೆಕ್ನಿಕ್ ಇರ್ತಾವೆ ರೀ, ಅದನ್ನು ತಿಳ್ಕೊಂಬಿಟ್ರೆ ಅಡುಗೆ ಸೂಪರಾಗಿ ಆಗ್ತಾವೆ ನೋಡಿ. ಎಷ್ಟು ಎಳೆ ಕೊಳಲದವು ಹಸಿಮೆಣ್ಸಿನ್ಕಾಯಿ. ಇದನ್ನ ಹಿಂಗೆ ಹುರಿದು ಒಂದಿಷ್ಟು ಬೆಳ್ಳುಳ್ಳಿ ಉಪ್ಪು ಹಾಕಿ ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಮಾಡ್ಕೊಬೋದು ರೀ ಇದರಿಂದ ನೋಡಿರಿ. ಎಷ್ಟು ಚಂದ ಫ್ರೈ ಆಗುತ್ತೆ. ಸೊ ಇವನೇನೈತಿ ಈಗ ತೊಗೊಂಬಿಡಮ್ರಿ ಬಡ ಬಡ ತಾಟ್ನ್ಯಾಗ. ಈಗ ನೋಡಿರಿ ಹಸಿಮೆಣ್ಸಿನ್ಕಾಯಿ ತೆಗ್ದೀನಿ. ಇಲ್ಲೇನೈತಿ ಪುಂಡಿ ಪಲ್ಯ ನೋಡಿರಿ. ಸೊ ಪುಂಡಿ ಪಲ್ಯನ ಫ್ರೈ ಮಾಡ್ಕೊಳೋಣ. ಇಲ್ಲಿ ನೋಡಿರಿ ಈಗ ಪುಂಡಿ ಪಲ್ಯ ಭಾಳ ಬಲ್ತಿಲ್ರಿ, ಇದನ್ನು ಎಳೆದನೇ ಐತಿ. ಸಣ್ಣ ಸೂಡಿತ್ತದು, ನಾ ಎಳೆ ಚಿಗುರು ಅಂತ ನೋಡ್ರಿ, ಆ ಥರ ಐತಿದು. ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಹುರ್ಕೊಂಬಿಟ್ಟಿವಪ್ಪ ಅಂತಂದ್ರೆ
ನಮ್ಮ ಕಡೆಗೆ ಇದಕ್ಕೆ ಪುಂಡಿ ಪಲ್ಯ ಅಂತಾರೆ, ಬಟ್ ಈ ಕಡೆಗೆ ಇದಕ್ಕೆ ಏನಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಕೆಲವೊಬ್ರು ಕಮೆಂಟ್ ಮಾಡ್ತಿರ್ತೀರಿ. ಸೊ ಈ ಪಪ್ಪಿಗೆ ಏನಂತಾರೆ ಏನು ಅಂತೇಳಿ, ಹಂಗಾಗಿ ನೋಡಿರಿ ಎಲ್ಲ ಕೂಡ ಒಂದೇ ಮುದ್ದೆ ಆಗ್ಬಿಡ್ತು ನೋಡಿರಿ. ಇದು ಅಷ್ಟು ಎಳೆ ಅಂದರೆ ಎಳೆ ಐತಿ. ಇದು ರೊಟ್ಟಿ ಮಾಡೋ ಅನ್ಸಲ್ರಿ, ಎಣ್ಣೆ ಹಾಕಿ ಮೆಣಸಿಗೆ ಹುರಿದ್ನೆಲ್ಲ ಸ್ವಲ್ಪ ಘಾಟಾಗೈತಿ. ಆಯ್ತು ನೋಡಿ. ಇದನ್ನು ತೊಗೊಂಬಿಡಮ್ರಿ, ಭಾಳ ತಗಲ್ರಿ ಫ್ರೆಂಡ್ಸ. ಒಂದು 2-3 ನಿಮಿಷದಾಗ ಎಣ್ಣೆ ಹಾಕ್ಕೊಂಡು ಸ್ವಚ್ಛಾಗಿ ತೊಳೆದಿಟ್ಟಿವಪ್ಪ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ. ಇದು ಸ್ವಲ್ಪ ಆರ್ಲಿ ರೀ, ಪುಂಡಿ ಪಲ್ಯ ಮೆಣಸಿನ್ಕಾಯಿ ಒಂಚೂರು ಆರ್ಲಿ ರೀ. ಸೊ ಈಗ ನೋಡ್ರಿ ಇವು ಇದ್ರಿ ಏನಂದಪ್ಪ ಅಂದ್ರೆ ಮಾವಿನಕಾಯಿ ರೀ ಫ್ರೆಂಡ್ಸ. ಮಾವಿನಕಾಯಿನ ಚಂದಾಗ ತೊಳೆದು ಕಟ್ ಮಾಡೀನಿ ರೀ ಸದ್ಯಕ್ಕೆ. ಸೊ ನಿನ್ನೆ ಮಾಡಿದ್ದೆ ನೋಡ್ರಿ ನಾನು ಆಲ್ರೆಡಿ ಚಟ್ನಿ, ಈಗ ಒಳ್ಳೆ ಅದೇ ಥರ ಮಾಡತ್ತೀನಿ. ನಿನ್ನೆ ಎಲ್ಲರಿಗೂ ಫೇವ್ರೇಟ್ ಆಯ್ತು, ಬಟ್ ಉಳಿಲೇ ಇಲ್ಲ ಅದು, ಹಾಗಾಗಿ ಮತ್ತೆ ಇವತ್ತು ಮಾಡತ್ತೀನಿ ನೋಡ್ರಿ. ಸೊ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಹಾಕಮು, ಇದಕ್ಕೆ ಬೆಲ್ಲ, ಜೀರಿಗೆ, ಕೆಂಪು ಮೆಣಸಿನ್ಕಾಯಿ, ನೆನೆ ಇಟ್ಟಿದ್ದು ಮೆಣಸಿನ್ಕಾಯಿ ರೀ, ಮತ್ತು ಉಪ್ಪು, ಸೊ ಕಾಯಿ ಮಾವಿನಕಾಯಿ ಇದನ್ನಾಗಿ ಈಗ ಗರ್ರಂತ ಮಿಕ್ಸಿ ಮಾಡ್ಕೊಂಬಂದ್ಬಿಡ್ತೀನಿ ರೀ. ಇದು ಕೆಂಪು ಮಾವಿನಕಾಯಿ ಚಟ್ನಿ ರೆಡಿ. ಇಲ್ಲಿ ನೋಡ್ರಿ, ಈಗ ಈ ಚಟ್ನಿನ ಒಂದು ಬಟ್ಟಲ ತಕ್ಕೊಂಡಿನಿ ರೀ ಫ್ರೆಂಡ್ಸ. ಆಮೇಲೆ ಈಗ ಅದೇ ಮಿಕ್ಸಿ ಜಾರ್ದೊಳಗೆ ತೊಳೆದಿಲ್ರಿ ನಾನು, ಮತ್ತು ಅದು ಕೆಂಪು ಚಟ್ನಿ ನಡಿತೈತಿ. ಸೊ ಈಗ ಹುರಿದಂಥ ಮೆಣಸಿನ್ಕಾಯಿ, ಪುಂಡಿ ಪಲ್ಯ, ಬೆಲ್ಲ, ಮತ್ತು ಆಮ್ಯಾಗ ಶೇಂಗಾ, ಜೀರಿಗೆ, ಉಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಂದ್ಬಿಡಮ್ ಮತ್ತೊಮ್ಮೆ. ಈಗ ನೋಡ್ರಿ, ಈಗ ಮಿಕ್ಸಿ ಮಾಡ್ಕೊಂಬಂದೆ ನಾನು ಅದೆಲ್ಲ ಹಾಕಿದ್ಮ್ಯಾಗ. ಅದಾದ್ಮ್ಯಾಗ ನೋಡ್ರಿ ಈಗ ನಾನು ಉಳ್ಳಾಗಡ್ಡಿನ ಕಟ್ ಮಾಡೀನಿ ರೀ. ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ಸುಮ್ಮ ಕೌಡ ಬೌಡ ರೀ, ಜಾಸ್ತಿ ಸಣ್ಣ ಆಗಬಾರ್ದು ಉಳ್ಳಾಗಡ್ಡಿ, ಕೌಡ ಬೌಡ ಎಲ್ಲ ಮಿಕ್ಸ್ ಆಗಂಗೆ ಮಿಕ್ಸಿ ಮಾಡಿಬಿಡ್ತೀನಿ. ಚಟ್ನಿ ರೆಡಿ ಆಗೈತೆ ರೀ, ಇಲ್ಲಿ ತಂದು ಇಟ್ಟೀನಿ. ಆಲ್ರೆಡಿ ಯಜಮಾನ್ರು ಕೂಡ ಬಂದಿದ್ದಾರೆ ಊಟಕ್ಕೆ. ಈಗ ಮಗ ಮೊಬೈಲ್ ನೋಡ್ಕೊತ ಕೂತಾನೆ ರೀ. ಸೊ ಇನ್ನೊಂದೇನಪ್ಪ ಅಂದ್ರೆ ನೀರು ಈಗ ಬರಕತ್ತಾವ ನೋಡ್ರಿ ಫ್ರೆಂಡ್ಸ. ಅಲ್ಲಿ ಮಾಡ್ತೈತ್ರಿ ಪೈಪ. ಇವ ಚಲೋ ಐತ್ರಿ, ವಜ್ಜಿವ ಹೊಳ್ ಬಂದಂಗೆ ಆತು ನೋಡ್ರಿ. ಊಟ ಒಂದು ಹತ್ತಿ ಬಿಟ್ಟು ನಡಿತೈತ್ರಿ, ನೀರು ಬೇಕಲ್ಲ ಮನುಷ್ಯಾಗ. ಜೋರದವು ಇಲ್ತಾರಿ ಮೊದಲು. ನೋಡ್ರಿ ಎಲ್ಲ ನೀರಿದೆ ಈಗ. ಯವ್ವ ಮತ್ತೆ ತಗೊಳ್ಳಿ, ಹೆಂಗೆ ಲೈಟ್ ಹೋದು ಅಂದ್ರೆ ತಾಯಿಲಿ ಅಗ ಮೀ ಜೇವಲ್ ತಾಟ್ ಆಗೈತೆ. ಇದು ಕಚ್ಚಮ್ ನಿಂದ್ರು, ಕುಡಿಯಕ್ಕೆ ಒಂದು ಗುಡ್ಗೆ ತುಂಬಲಿ. ಮನೆ ಸರಿ ತುಂಬೆ ಇಲ್ಲ, ಇಲ್ಲ ನೀರೇ ಇರೋದ ನೋಡ್ರಿ ಹೊಲನಾಗ. ಮತ್ತೊಂದು ಸ್ವಲ್ಪ ನೀರು ಹಾಕಿ ತೊಳಕೆ ತುಂಬಿಡ್ತೇನೆ. ಇದೊಂದರ ತುಂಬಲಿ ಮೊದಲ ಗ್ಯಾಸ್ಗೆ ಅಲ್ರಿ, ಈಗ ನೀರು ಕಮ್ಮಿ ಆಗ್ಯಾವ, ಹಾಗಾಗಿ ನೀರಿಗೆ ಭಾಳ ಬರ್ಕೊಂಡು ಸರಿ. ಇನ್ನೊಂದು ಕಳಿಸಿ ಎಕ್ಸ್ಟ್ರಾ ತುಂಬಿಡ್ತೀನಿ ರೀ. ಸರಿ ನೀರು ಸುತ್ತ ಹಾಕ್ಬೇಕು, ಬಿಡುತ್ತಲ್ಲ ಅದ್ರ ಹಂಗೆ ಪಾಚಿ ಕಾಣದ ನೀರ ಅದ್ರಾಗ ಬಿದ್ದಿರ್ಬೇಕು, ಏನ್ರಿ ಬಿದ್ದಿರ್ಬೇಕದ ನೋಡ್ತೀನಿ, ಚೆಕ್ ಮಾಡಿ ಸ್ವಚ್ಛ बिल्या 2 ಸರ್ಗಿ ಕುಡೇನ ಸುತ್ತ ನೀರು ಬಿಡ್ತೀನಿ ನೋಡ್ರಿ. बंद करतो का ते? ಹಿಂಗಾಗಿ ತಳಗಿದ್ದು ಯಾವಾಗಲೂ ಪಾಚಿ ಕಟ್ಟಂಗೆ ಇರುತ್ತೆ. ಕೈಲೇನ ಸಿಕ್ಕಿದೆ ಇದಕ್ಕೆ ಹಾಕಿರಲ್ಲ ಇನ್ನೊಂದು ತೊಡೆ. ಈಗ ಎಲ್ಲ ಕಡೆ ನೀರು ಹೊಡಿಬೇಡ್ರಿ, ಈಗ ಅದು ಕುಡಿಯಕ್ಕೆ ತುಂಬಮ್ಮ ಸಿಕ್ಕರು ಸಾಕು. ಕುಡಿಯಕ್ಕೆ ನೀರು ಈಗ ಹಾಕಿದ್ದು ಇನ್ನೊಂದು ತೊಡೆ. कूलरला इकडे जर तोंड इकडे कर घालतो. ನಾ
मग घालायचं तर तपतंय की ग. हट. घाला पप्पी कूलरला पाणी. अरे पप्पी ಅಷ್ಟೇ ಸ್ವಚ್ಛ ಇಲ್ಲ ಹಿಂಗ ಮಾಡಿ ಹೋದು ಅಗಳೆ ನೀರು ತುಂಬಿಡಂದ್ರೆ ಫ್ರೆಂಡ್ಸ ಮತ್ತೆ ಹಿಂದಗಡೆ ಸ್ವಚ್ಛ ಬಂದು ಅಂದ್ರೆ ಖಾಲಿ ಮಾಡಿ ಮತ್ತೆ ತುಂಬಬೇಕು. ಇದೊಂದು ಕೂತು ಕುದ್ದ ಬಿಡ್ರಿ ನೀಟಾಗಿ ಇಲ್ಲಿ ತಂದು ನಮ್ಗೆ ಗೊತ್ತಿನ कूलर मध्ये पाणी. कूलर मध्ये पाणी भरतात मग. त्याच्यामध्ये पाणी आ कळशी आण कळशी मग अशी भरून ठेवला याच्यामध्ये बी घाण बसलाय. नाही एकच कळशी पाणी आहे. मग काय सांगायला लागले तुम्हाला. तिकडं स्वच्छ आहे तिकडं घाण आहे. ಕಳಸಿ ತೊಂಬರಿ ಜರ ಈ ಕಳಸಾಗ बघे ते बी घाणच आहे. थोडा वेळ ठेवल्यावर त्याच्यामध्ये बी घाण. त्याने बी घाणच भरलेत. मग ते पण कधी कधी भेटत नाही ग बाई. ಬಾರಿತಲೆ ಪಾನಿ ಬಗ್ಹಾನ್ ನೀರು ಸಣ್ಣದವ್ರು ಇಂಥ ನೀರು ಸಣ್ಣ ತುಂಬಬೇಕು ನೋಡ್ರಿ. ಪಾಪಗಳೇ ಅಜ್ಜಿ ಸಿಗಲ್ಲ ನೀರು ಅಂತೇಳಿ ಎಂತ ಹೊಲಸು ತುಂಬ್ಯಾರ. ನಮ್ಮಲ್ಲಿ ನೀರು ಇದ್ದಿಲ್ಲ ಅಂದ್ರೆ ಅಜ್ಜಿ ಬಲ್ಲಿ ಹೋಗಿ ಇಸ್ಕೊಂಬಂದಿರಿ ಆಗಲೇ. काय पप्पा काय मम्मी जरा प्यायला भरून दे मग. ಬೆಚ್ಚಗವ ನೀರ पप्पी मी फ्रीज मध्ये पाणी भरून ठेवले का नाही बघा. नाही नाही कुठं होतं पाणी भरून ठेवायला. भरून ठेवले होते रात्री. सकाळी पिऊन संपले ना. ಗಾಣದ ಒಂದು ಕಾಟನ್ ಅರ್ಬಿ ತೊಗೊಂಡ್ರಿ ಸೋಸಿ ತುಂಬ್ತೀವಿ. ಸದ್ಯಕ್ಕೆ ಇದಕ್ಕೆ ಸೋಸಿ ಹಾಕ್ತೀನಿ. ಎಣ್ಣೆ ಅದು ಎಲ್ಲ ತಗೋ ನೋಡ್ರಿ. ನೀರು ಹೊಲಸದವ್ರಿ ಹಸೂರು ಕಲರ್ ಅದಾವ ನೀರು. ಬ್ಯಾರಲ್ಲಿಗೆ ಹಚ್ಚಿಬಿಡ್ತೀನಿ. ಇಲ್ಲಿ ನೋಡ್ರಿ ಈಗ ಅಪ್ಪ ಮಕ್ಕಳದು ಊಟ ನಡೆದೈತಿ. ಪಿಲ್ಲುಗೆ ಚಟ್ನಿ ಅಂದ್ರೆ ಭಾಳ ಇಷ್ಟ ರೀ. ಕೆಂಪು ಚಟ್ನಿ ಅವ ಅದನ್ನ ಹಚ್ಕೊಂಡನಿಲ್ರಿ. ಪುಂಡಿ ಪಲ್ಯ ಚಟ್ನಿ ಇಲ್ಲ. ರೊಟ್ಟಿ ರೀ ಮೊಸರು ಚಟ್ನಿ 2 ಥರದ ಚಟ್ನಿ. ಸಾರು ಮಾಡಿಲ್ರಿ ಯಾಕಂದ್ರೆ ಈಗಿಂತ ಚಟ್ನಿ ಮಾಡಿದ್ನಿ ಅಂದ್ರೆ ಅವ್ರು ಸಾರ ಮುಟ್ಟಂಗಿಲ್ಲ. ಟಮಾಟಿನೇ ಆಗ್ಯಾವ ಅದಕ್ಕೆ ಸಾರು ಮಾಡಿಲ್ಲ ನಾನು ಇವತ್ತು. ನೋಡ್ರಿ ಬಿಸಿ ಬಿಸಿ ಸೊಸೈಟಿ ಅಕ್ಕಿ ಅನ್ನ ಚಟ್ನಿ ಎಣ್ಣೆ ಮಸ್ತ್ ಹೊಡ್ಯಾಕತ್ತಾರ. 2 ಚಟ್ನಿ ಹೆಂಗಾಗ್ಯಾವಪ್ಪ ಕೆಳಗ್ಯಾವ. ಇಂಥದ್ದು ಮಾಡ್ಬೇಕ್ರಿ ಯಜಮಾನ್ರಿಗೆ. ನಮ್ಮ ಅತ್ತೆಯರಿಗೂ ಇಂಥದ್ದು ಭಾಳ ಇಷ್ಟ ಆಗ್ತದೆ ನೋಡ್ರಿ. ಚಟಕ್ ಮಟಕ್ ಪಿಲ್ಲೋನಿಗೂ ಮಸ್ತ್. ಅವನಿಗೆ ಹಚ್ರಿ ಏನಂದ್ರಿ ಚಟ್ನಿ ಹೂ ಸುಣ್ಣಾಕತ್ತದ ಹಚ್ರಿ. ಉಣಿಯಪ್ಪ ಉಣು ಮೊದ್ಲ ಮನೆಗೆ ಚಟ್ನಿ ಹುಳಿ ಇರ್ತಾ ಈಕೆ ಅದ್ರಾಗ ಮತ್ತಿಟ್ಟು ಮೊಸರು ಹಾಕೊಂಡ ನೋಡ್ರಿ. ಕಂಡಪಟ್ಟಿ ಹುಳಿ ಆಗೈತದು. ಕೂಲರ್ ಆವಾಜ್ ಇಲ್ಲೇ ನಮ್ಮ ಆವಾಜ್ ಕೇಳಕತ್ತದ ಇಲ್ಲ. ಅದಕ್ಕೆ ಅವಡ ಕಮೆಂಟ್ ಮಾಡಿ ಹೇಳ್ರಿ. ಯಜಮಾನಪ್ಪಂದು ಊಟ ಆಯ್ತು ನೋಡ್ರಿ. ಮಸ್ತ್ ಸ್ನೇಹ ತಣ್ಣಗೆ ಕುಡಿಬೇಕಂತ ತರ್ಸಿದ್ ನಾ ಮಜ್ಜಿಗೆ ಮಾಡ್ಕೊಂಡು.
ನೀನೇನ ಮಜ್ಜಿಗೆ ಕುಡ್ದಿಲ್ಲ? एक ग्लास भरून पिली कधी हवा कधी पिल्ल्या पिल्ल्या की रात्री पिल्ल्या पिताना मला थोडंच दिले एवढंच ರಾತ್ರಿ ಎಲ್ಲ ಹಾಲು ಐತ್ರಿ ಹಾಲು ನನ್ನ ಮಗಂದು ಕಾರ್ಬಾರ್ತನ ನಿಮ್ಗೆ ತೋರಿಸ್ತೀನಿ ರೀ ಹಾಲು ನಾ ಕಾಸೋದಿತ್ತು ನಾನು ಸ್ವಲ್ಪ ಅರ್ಜೆಂಟ್ನಾಗ ಯಜಮಾನ್ರಿಗೆ ಮುಂಜಾನೆ ಚಹಾ ಪೂರ್ತಕ ಹಾಲು ತಗೊಂಡು ಬೊಗಣ್ಯಾಗ ಇಟ್ಟೀನಿ ನೋಡ್ರಿ ಪಿಲ್ಲೆ ಕಚ್ಚನೆ ಕುಡ್ದ ನೋಡ್ರಿ ಈಗ ಖಾಲಿ ಈಗ लय चांगलं असतं ಒಳ್ಳೆ ಹಿಂದಗಡೆ ಕಾಸ್ಬೇಕಂತ ನಾ ಇಟ್ಟೀನಿ ರೀ ಫ್ರಿಜ್ನಾಗ ಇಟ್ರಿ ಎಲ್ಲ ಹಂಗಾಗೈತೆ ನೋಡ್ರಿ ಬೆಳ್ಳಗದಂಗೆ ಆಗೈತೆಪ್ಪ ಬೊಗಣಿ ನೋಡ್ರಿ ಸಂಜೆ ಮಾಡಿ ನನಗೆ ಚಾಕ್ ಸಮಯ ಉಳ್ಸಲ್ರಿ ಇವ ಕಳ್ಬೇಕ ಮೊಸರ ಮಜ್ಜಿಗೆ ಹಾಲು ನಾ ಬಾಂಡೆ ತಿಕ್ಕೋತ ಹೊರಗೆ ಕೂತೀನಿ ರೀ ಆಗಲೇ ಅಷ್ಟು ಕರಬಾರ ಮಾಡಿಟ್ಟ ನೋಡ್ರಿ ನನ್ನ ಮಗ ಏನು ಮಾಡ್ತೀರಿ ಹೈ ಬೆಕ್ಕ ಕಳ್ಬೇಕ ಫ್ರೆಂಡ್ಸ ಇಲ್ಲಿ ನೋಡ್ರಿ ಈ ನಳ್ದಂಕರು ನೀರು ಹೋದವು ರೀ ಮತ್ತು ಏನು ನೀರ ಬಂದದವೋ ಏನು ತಳಗ ಅಜ್ಜಿ ತುಂಬಕತ್ತಾರೋ ಗೊತ್ತಿಲ್ಲ ರೀ ಆಗಲೇ ತುಂಬಿದ್ರೆ ಅಜ್ಜಿ ಈ ಟಾಕೆಗೆಲ್ಲ ನೀರು ಗೊದಡು ಇದ್ದೀವಿ ರೀ ನನ್ನ ಕೈ ಆಡಿಸಿ ಚೆಲ್ಲಿನಿ ಬ್ಯಾರಲ್ದಾಗೂ ಒಂದು ಅರ್ಧ ಬಕೆಟ್ನಷ್ಟಿದ್ದು ಯಜಮಾನ್ರು ಅದು ಕೈ ಆಡಿಸಿ ಚೆಲ್ಲಿದ್ರು ಆಮೇಲೆ ಮತ್ತು ಇಲ್ಲಿ ನೋಡ್ರಿ ಸದ್ಯಕ್ಕೆ ಇಲ್ಲಿ ಸ್ವಲ್ಪ ಕಾಟನ್ದು ದಸ್ತಿ ಹಾಕಿನಿ ರೀ ದಸ್ತಿಲೇ ಸ್ವಲ್ಪ ಅಂತ ಅದು ಗೊದಡು ಬರಕತ್ತಾವ ನೀರು ಈ ಕಡೆ ಕ್ಲಿಯರ್ ಅದಾವ ರೀ ನೀರು ಸ್ವಚ್ಛ ಅದಾವ ಸ್ವಲ್ಪ ಇನ್ನೂ ಗೊದಡು ಐತಿ ಬೆಳಗದಾವ ಸ್ವಲ್ಪ ಗೊದಡು ಬರಕತ್ತೈತಿ ಆ ಕಡೆ ಒಂಥರ ಹಸಿರು ಕಲರ್ ಬರಕತ್ತಾವ ಹಿಂಗೆ ಮಾಡ್ಕೊತ ನೋಡ್ರಿ ಈಗ ಇದನ್ನು ತುಂಬಿನಿ ಸದ್ಯಕ್ಕೆ ನಾನು ಹಿಂಗೆ ಅದನ್ನು ತುಂಬ ಆತದ್ರಿ ಒಂದೊಂದು ಇಲ್ಲೇ ಹಚ್ಚಿ ತುಂಬ್ಕೊಂಬಿಟ್ರೆ ಆಗುತ್ತೆ ನೋಡ್ರಿ ಇಲ್ಲಿ ನೋಡ್ರಪ್ಪ ಮೆಂತೆ ನೋಡ್ರಿ ಹೆಂಗೆ ಬತ್ತಿದಂಗೆ ಆಗ್ಬಿಟ್ಟೈತಿ ಸೊ ಹಂಗಾಗಿ ಇದಕ್ಕೆ ಒಂದು 2-3 ಸಣ್ಣ ವಾಟಿಲೆ ನೀರು ಹಾಕಿನ್ರಿ ತಂದು ಇನ್ನೊಂದು 2 ತಾಸಾಗನ ಸ್ವಲ್ಪ ಅದಕ್ಕೆ ನೋಡ್ರಿ ಜೀವಗಳು ತುಂಬ್ದಂಗೆ ಆಗುತ್ತೆ ಏನು ಮಾಡುತ್ತಾ ಮತ್ತು ಎಷ್ಟು ಚಂದ ಈಗ ಒಂದು ಈ ಥರ ಬತ್ತಿದಂಗೆ ಆಗೈತೆ ನೋಡ್ರಿ ಆಮೇಲೆ ಎಷ್ಟು ಚಂದ ಕಾಣಿಸ್ತಾವೆ ನಿಮಗೆ ತೋರಿಸ್ತೀನಿ ಮತ್ತೆ ನಾನು ಇದೇ ವಿಡಿಯೋದಾಗಾದ್ರೂ ತೋರಿಸ್ತೀನಿ ಇಲ್ಲಿಗೆ ನೆಕ್ಸ್ಟ್ ವಿಡಿಯೋದಾಗಾದ್ರೂ ತೋರಿಸ್ತೀನಿ ಬಟ್ ಇದಕ್ಕೆ ಒಮ್ಮೆಲೆ ಹಾಕೋಕ್ಕೂ ಬರಲ್ಲ ರೀ ಫ್ರೆಂಡ್ಸ ಸ್ವಲ್ಪ ಹಾಕ್ಬೇಕಾಗುತ್ತೆ ಹಂಗಾಗಿ ಹಿಂಗತ್ತೆ ನೀರು ಹಾಕಿನ್ರಿ ಓಕೆ ಫ್ರೆಂಡ್ಸ ನಾನು ಆಮೇಲೆ ಊಟ ಮಾಡ್ತೀನಿ ಮೊದಲೆಲ್ಲ ಮೊದಲು ಮೇನ್ ನೀರಲ್ರಿ ಎಲ್ಲ ಕಡೆ ಮಷಿನ್ ಚಾಲು ಅದಾವ ಮೊದಲ ಸಣ್ಣ ಅದಾವ ಹಂಗಾಗಿ ಎಲ್ಲರೂ ಮತ್ತು ಈಗ ಬ್ಯಾಸ್ಗೆ ನೀರು ಖಾಲಿಯಾಗಿ ಇರ್ತಾವೆ ನೋಡ್ರಿ ಮತ್ತು ಹಂಗಾಗಿ ಅಷ್ಟು ಬಡ್ಕೊಂಡ್ ಮೊದಲು ತುಂಬದ ಮಾಡ್ತಾರೆ ಎಲ್ಲರಿಗೂ ಬೇಕಲ್ರಿ ನೀರು ಇರ್ಲಿಕ್ಕೆ ನಡೆಯಂಗಿಲ್ಲ ಯೂಸ್ ಮಾಡೋಕ್ಕೇನ್ರಿ ಬೋರಿ ನೀರು ಅದಾವ ನಮ್ಗೆ ಆಂಟಿಯರು ಕೊಡ್ತಾರೆ ಬೋರಿ ನೀರು ಸೊ ಅದ್ರ ನಳದ ನೀರು ಬಂದಾಗ ತುಂಬ್ಕೋಬೇಕಲ್ಲ ಇಲ್ಲಿಗೆ ಮತ್ತು ಕೊಂಡ್ಕೊಂಡು ತರ್ಬೇಕ್ರಿ ಇಲ್ಲಿ ಯಾರು ಎಲ್ಲರಿಗೂ ಕಟ್ಟಿ ಹತ್ತವಿನ ಅಜ್ಜ ತಳಗ ಅಷ್ಟೇ ಇರ್ತಾರೆ ಅವ್ರು ಅಗಳೇ ಬಂದ್ಬಿಟ್ಟೆ ತುಂಬ್ಕೊಂಡಾರ ಅಂತೇಳಿ ನನ್ನ ಮಲ್ಯಾಕ ಅನ್ನ ಮಾತ್ರ ಇರಲಿಲ್ಲ ರೀ ಒಂದು ಕಳ್ಸಿ ತೊಗೊಂಬಂದಿದ್ನಿ ಅದ್ರಾಗ ಅಡುಗೆ ಇದನ್ನೆಲ್ಲನೂ ಕೂಡ ಮಾಡಿದೆ ಈಗ ಮತ್ತು ಸ್ವಲ್ಪ ಸಮಾಧಾನ ಆಯ್ತು ನೀರು ಬಂದವಪ್ಪ ಅಂತೇಳಿ ಇರ್ಲಿಕ್ಕಂದ್ರೆ ಮತ್ತು ರೊಕ್ಕ ಕೊಟ್ಟು ತರಬೇಕಾಗಿತ್ತು ರೀ ಫ್ರೆಂಡ್ಸ ಅಲ್ಲಿಂದ ತಳಗ್ಲಿಂದ ಮ್ಯಾಗ ಹೊತ್ಕೊಂಡು ಅದೇನು ಬಿಡ್ರಿ ಇಲ್ಲೇ ಐತಿ ಅದು ಫಿಲ್ಟ್ರ್ ನೀರು ಆದ್ರೂ ಮತ್ತು ಜಡನೇ ಅಲ್ರಿ ಈಗ ಸೊ ಹಂಗಾಗಿ ಮೊದಲು ಕುಡಿಯೋಕೆ ಬಡ ತುಂಬ್ಕೋತೀನಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಭಿಪ್ರಾಯನ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ 2 ಥರ ಚಟ್ನಿನ ಟ್ರೈ ಮಾಡಿರಿ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗ್ದೊಂದಿಗೆ ಸಿಗ್ತೀವಿ ಬಾಯ್